ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸುಭಾಷ್ ಚಂದ್ರ ಬೋಸ್ ಅವರು ಹಾಗೆ ಗಾಂಧೀಜಿಯವರು ಇನ್ನು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಿದ್ದಂಥ ಒಂದು ಜೈಲು, ಕೋಲ್ಕತ್ತಾ ಜೈಲು, ಬ್ರಿಟಿಷರ್ ಕಾಲದಲ್ಲಿ ಇದ್ದಿದ್ದಂಥ ಜೈಲಿಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಅಲ್ಲಿಗೆ ಹೋದಾಗ ಆಗಿದ್ದಂಥ ಅನುಭವನೇ ಬೇರೆ, ಆ ಒಂದು ಆಲೋಚನೆಯೇ ಬೇರೆ. ಹಾಗೆ ಆವಾಗಿನ ಕಾಲದಲ್ಲೆಲ್ಲ ಮರಣದಂಡನೆ ಎಲ್ಲ ಕೊಡ್ತಿದ್ರಲ್ಲ, ಆ ಪ್ಲೇಸನ್ನು ಕೂಡ ಇದರಲ್ಲಿದೆ. ಹಾಗೆ ಪೊಲೀಸ್ನವರು ಯಾರಾದರೂ ಕೊಲೆ ಮಾಡಿರ್ತಾರಲ್ಲ, ಅವ್ರದ್ದು ಸಾಕ್ಷಿ ಎಲ್ಲ ಕಲೆಕ್ಟ್ ಮಾಡ್ತಾರೆ ನೋಡಿ. ಗುಂಡು ಹೊಡೆದಿರೋದು, ಚಾಕುಲ್ ಚುಚ್ಚಿರೋದು, ಅದೆಲ್ಲ ಅವರು ಯಾವ ಥರ ಬಾಡಿ ಒಳಗಿರೋ ಅಂಥ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಇದರಲ್ಲಿದೆ ಮ್ಯೂಸಿಯಮಲ್ಲಿ. ಸೊ ಪ್ರತಿಯೊಂದನ್ನು ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ದಯವಿಟ್ಟು ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಹರು ಅವರು ಇದ್ರಲ್ಲ, ಆ ಒಂದು ಸೆಲ್ ಕೂಡ ಇದೆ. ಹಾಗೆ ಇಂದಿರಾ ಗಾಂಧಿ ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಅವ್ರ ತಂದೆ ಹತ್ರ ಯಾವ ಥರ ಮಾತಾಡ್ತಿದ್ರು ಪ್ರತಿಯೊಂದೂ ಅಲ್ಲಿ ಬರೆದಿದ್ದಾರೆ. ಸೊ ನೀವು ನೋಡ್ಬೋದು ಯಾವ್ಯಾವ ಥರ ಇರುತ್ತೆ ಜೈಲು ಒಳಗಡೆ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ. ನಾವು ಫಸ್ಟ್ ಸ್ಟಾರ್ಟಿಂಗು ಈ ರೂಮ್ ಒಳಗೆ ಹೋದ್ವಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಒಳಗಡೆ ಒಂದು ಚಿಕ್ಕದೊಂದು ಟಾಯ್ಲೆಟ್, ಅಂದರೆ ಆ ಕಡೆ ಈ ಕಡೆ ಕಾಲಿಟ್ಕೊಳ್ಳೋಕ್ಕೆ ಒಂದು ಇಟ್ಕೆಯಲ್ಲಿ ಮಾಡಿರ್ತಾರಲ್ಲ, ಆ ಥರದ್ದು ನೀವು ನೋಡ್ತಾ ಇರ್ಬೋದು. ಅಲ್ಲಿ ಹೋದ ತಕ್ಷಣವೇ ನನಗೆ ಏನು ಅನ್ನಿಸ್ತು ಅಂತಂದರೆ, ಯಪ್ಪ ಇಲ್ಲಿ ಹೆಂಗಿದ್ರು. ಆ ಕ್ಷಣಕ್ಕೆ ನನಗೆ ಡಿ ಬಾಸೇ ನೆನಪಾಗಿದ್ದು. ಇವಾಗ ಈ ಥರನೇ ಇರ್ಬೋದೇನೋ ಅವರು ಅಂತೆಲ್ಲ ನನಗೇನೋ ಆಲೋಚನೆ ಬರ್ತಾಯಿತ್ತು. ಸೊ ನೋಡ್ತಾ ಇರ್ಬೋದು ಅದರದ್ದು ಒಂದೊಂದು ಕಂಬಿ ಎಷ್ಟೆಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ. ಅದ್ರದ್ದು ಬೀಗ ಲಾಕ್ ಎಲ್ಲ ಈ ಕಡೆ ಸೈಡಲ್ಲಿ ಹಾಕಿದ್ದಾರೆ. ನಾನು ಇದೆಲ್ಲ ಫಿಲಮಲ್ಲಿ ನೋಡಿದ್ದು. ಸೊ ರಿಯಲಾಗಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ನೋಡಿ ಒಂಥರ ಶಾಕ್ ಆಯಿತು. ಆ ಕ್ಷಣದಲ್ಲಿ ಅವರು ಮರಣದಂಡನೆ ಎಲ್ಲ ಕೊಡ್ತಿದ್ರಲ್ಲ, ಅವಾಗ ಆ ಪ್ಲೇಸ್ ನೋಡೋಂತೂ ತುಂಬ ಭಯನೂ ಆಯಿತು, ಒಂದು ಸ್ವಲ್ಪ ಬೇಜಾರನೂ ಆಯಿತು. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಒಂಥರ ಒಂದು ಸಾಂಗು, ಮ್ಯೂಸಿಕ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ಆ ಪ್ಲೇಸ್ ನೋಡಿದಾಗ ನಿಜವಾಗ್ಲೂ ಜೈಲು ಇಷ್ಟು ಕೆಟ್ಟದಾಗಿರುತ್ತಾ ಅಂತ ಅನ್ನಿಸ್ತು. ಯಾರಾದ್ರೂ ಅಷ್ಟೇ ಒಂದು ಸಣ್ಣ ಪುಟ್ಟ ಒಂದು ಕಾರಣಗಳಿಗೆ ಜಗಳ ಆಡೋದು ಅಥವಾ ಕೊಲೆ ಮಾಡೋದು, ಏನೋ ಒಂದು ಮಾಡಿಬಿಡ್ತಾರೆ. ಸೊ ಇದೆಲ್ಲ ನೋಡಿದಾಗ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ತುಂಬ ತಾಳ್ಮೆಯಿಂದ ಇದ್ದು ಜೀವನ ಮಾಡಿಕೊಂಡು ಭಗವಂತ ಕರ್ಕೊಂಡೋಗಿ ಹೋಗ್ಬೇಕಷ್ಟೇ. ಸೊ ಇಂಥ ಕೆಟ್ಟ ಅನುಭವ ಯಾರಿಗೂ ಆಗೋದು ಬೇಡ. ಸೊ ಇದೊಂಥರ ಡಿಫ್ರೆಂಟು. ನೋಡ್ತಾ ಇರ್ಬೋದು, ಇದು ಮರಣದಂಡನೆಗೆ ಬಳಸ್ತಾರಲ್ಲ, ಆ ಥರದ್ದೊಂದು ಹಗ್ಗದೊಂದು ಸ್ಟ್ಯಾಚು ಮಾಡಿದ್ದಾರೆ. ಸೊ ಅವಾಗೆಲ್ಲ ಈ ಮರಕ್ಕೆ, ಅಂದರೆ ಇಲ್ಲೊಂದು ಮರ ಇರ್ತಂತೆ, ಆ ಮರದಲ್ಲಿ ಹಾಕ್ತಾಯಿದ್ರಂತೆ ಇದು. ಈ ಥರ ಅಂದರೆ ಫಿಲಮಲ್ಲೆಲ್ಲ ತೋರಿಸ್ತಾರೆ ನೋಡಿ, ಎಳೆದ ತಕ್ಷಣವೇ ಒಳಗಡೆ ಹೋಗೋದು, ಆ ಥರ ಎಲ್ಲ ಇಲ್ಲ. ಈಗ ಸೈಡಲ್ಲಿ ಇನ್ನೊಂದು ಮಾಡಿದ್ದಾರೆ, ಅದನ್ನು ಕೂಡ ಇವಾಗ ತೋರಿಸ್ತೀನಿ. ಸೊ ಅಲ್ಲಿ ಪ್ರತಿಯೊಬ್ಬರದ್ದು ಅವ್ರವ್ರ ಹಿಸ್ಟ್ರಿ, ಅವ್ರು ಏನಕ್ಕೆ ಆ ಥರ ಮಾಡಿದ್ರು, ಏನಕ್ಕೆ ಇಲ್ಲಿಗೆ ಬಂದಿದ್ರು, ಯಾವಾಗ ರಿಲೀಸ್ ಆದರು, ಯಾವಾಗ ಬಂದಿದ್ರು, ಪ್ರತಿಯೊಂದನ್ನು ಅಲ್ಲಿ ಬರೆದಿದ್ದಾರೆ. ನನಗೆ ಅದೆಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ನೀವು ಸಾಧ್ಯ ಆದರೆ ವಿಡಿಯೋನ ನಿಧಾನಕ್ಕೆ ನೋಡ್ತಾ ಸಂಪೂರ್ಣವಾಗಿ ಓದ್ಕೋಬೋದು. ಈ ಜಾಗದಲ್ಲೇ ಮರಣದಂಡನೆ ಕೊಡ್ತಿದ್ದಿದ್ದು. ಸೊ ಬ್ಲ್ಯಾಕ್ ಕಲರ್ದು 2 ಬಾಕ್ಸ್ ಟೈಪ್ ಇದೆ ನೋಡಿ. ಅವರು ಅದನ್ನು ಎಳೆದ ತಕ್ಷಣ ಅವರು ಅದರೊಳಗಡೆ ಹೋಗೋರಂತೆ. ಅಲ್ಲಿ ಪಕ್ಕದಲ್ಲಿ ಒಬ್ಬರಿದ್ರು, ಅವರು ಮಾತಾಡ್ತಾಯಿದ್ರು. ಸೊ ಮ್ಯೂಸಿಕ್ಕಿಗೂ ಅಲ್ಲಿರೋ ವಾತಾವರಣಕ್ಕೂ ನನಗೆ ನಿಜವಾಗ್ಲೂ ತುಂಬ ಭಯನೂ ಆಯಿತು. ಆ ಕ್ಷಣಕ್ಕೆ ಮರಣದಂಡನೆ ಅನುಭವಿಸೋ ಅಂಥ ಒಬ್ಬ ವ್ಯಕ್ತಿ ಯಾವ ಥರ ಸಿಚುವೇಷನಲ್ಲಿ ಇರ್ತಿದ್ದವನು, ಅವ್ನ ಮನಸ್ಸಲ್ಲಿ ಅವಾಗ ಏನೆಲ್ಲ ಓಡ್ತಾಯಿತ್ತು ಅನ್ನೋದೆಲ್ಲ ನೆನೆಸ್ಕೊಂಡ್ರೆ ಭಯ ಆಗ್ತಾಯಿತ್ತು. ಇದು ನೋಡಿ ಎಲ್ಲ ಬೆಂಗಾಲಿಲಿ ಬರೆದಿದ್ದಾರೆ. ನನಗೆ ಅಷ್ಟು ಅರ್ಥ ಆಗಲ್ಲ ಅನ್ನೋದೇನು, ಅದು ಓದೋಕ್ಕೆ ಬರಲ್ಲ ನನಗೆ. ಮತ್ತು ಈ ಕಡೆ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ನೀವು ಬೇಕಾದರೆ ಸ್ವಲ್ಪನೇ ಓದ್ಕೊಳ್ಳಿ, ನಿಧಾನಕ್ಕೆ ವಿಡಿಯೋ ಯೂಸ್ ಮಾಡಿ. ಇದೆಲ್ಲ ಮೊದಲು, ಅಂದರೆ ರಿಯಲ್ ಪಿಕ್ಚರ್ ಅದು, ಅವಾಗಿದ್ದಂಥದ್ದು. ಇವಾಗ ನೋಡಿ ಯಾರಿಗೋ ಅಲ್ಲಿ ಮರಣದಂಡನೆ ಕೊಟ್ಟಿದ್ದಾರಲ್ಲ, ಅದರದ್ದೆಲ್ಲ ಒಂದೊಂದು ಪಿಕ್ಚರು, ಅದನ್ನು ಹಾಗೆ ಪೇಂಟ್ ಮಾಡಿ ಅಲ್ಲಿ ಹಾಕಿದ್ದಾರೆ. ಸೊ ಎಲ್ಲರದ್ದು ಕೂಡ ಒಂದೊಂದು ಹಿಸ್ಟ್ರಿನ ಲೈನ್ ಪ್ರಕಾರ ಬರ್ದು ಅಲ್ಲಿ ಹಾಕಿದ್ದಾರೆ. ಅದನ್ನು ನೀವು ಆರಾಮ್ಸೆ ಓದ್ಕೋಬೋದು. ನಾನು ಆದಷ್ಟು ವಾಯ್ಸ್ ಓವರ್ ಕಡಿಮೆ ಕೊಡ್ತೀನಿ, ಯಾಕಂದರೆ ಅದು ರಿಯಲ್ಲಾಗಿ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಇದೇ ಬೆಂಗಾಲಿ ಲ್ಯಾಂಗ್ವೇಜ್ ಅಲ್ವಾ? ಇಲ್ಲಿ ಸಾಂಗ್ ಬರ್ತಾ ಇರೋದಕ್ಕೂ ಇಲ್ಲಿ ಜಾಗಕ್ಕೂ ಅಲ್ಲಿ ನೋಡ್ಕೊಂಬಂದಿದ್ದಾಯಿತು. ಇವಾಗ ನಾವು ನೇತಾಜಿಯವರು ಇದ್ದಿದ್ದಂಥ ಸೆಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ 4 ಜನ ಇರೋದು, ಇನ್ನೂ ಹಲವಾರು ಅಲ್ಲಿ ಬರೆದಿದ್ದಾರೆ. ಮತ್ತು ಟೆಂಪ್ರವರಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಸೆಲ್ಲಲ್ಲಿದ್ದರು, ಆಮೇಲೆ ಸ್ವಲ್ಪ ಜಾಸ್ತಿ ದಿನ ಅವರಿಗೆ ಶಿಕ್ಷೆ ಆಗುತ್ತಲ್ಲ, ಆ ಟೈಮಲ್ಲಿ ಯಾವ ಸೆಲ್ಲಲ್ಲಿದ್ದರು, ಅದು ಎಲ್ಲದೂ ಇದರಲ್ಲಿದೆ. ಇದು ನೇತಾಜಿಯವರು ಇದ್ದಂಥ ಸೆಲ್ಲು. ನೋಡ್ತಾ ಇರ್ಬೋದು, ಅವ್ರ ಫೋಟೋನೂ ಕೂಡ ಅಲ್ಲಿ ಹಾಕಿದ್ದಾರೆ.
ಇವಾಗ ನಾವು ನೆಹರು ಅವರು ಇದ್ದಿದ್ದಂಥ ಸೆಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದು ಇಂದಿರಾ ಗಾಂಧಿ ಅವ್ರದ್ದು ಒಂದು ಸ್ಟ್ಯಾಚು ಥರ ಮಾಡಿಟ್ಟಿದ್ದಾರೆ. ಅವರು ಆ ಮರದ ಹತ್ರ ಬಂದು ಕೂತ್ಕೊಂಡು ಅವ್ರ ತಂದೆ ಅವರು ಪ್ರತಿ ಸಲ ಅವ್ರು ಬಂದಾಗೆಲ್ಲ 20 ನಿಮಿಷಗಳ ಕಾಲ ಅವ್ರ ಜೊತೆಲಿ ಕಾಲ ಕಳೀತಿದ್ರಂತೆ, ಮಾತಾಡ್ತಿದ್ರಂತೆ. ಸೊ ಇದು ನೆಹರು ಅವರು ಇದ್ದಂಥ ಸೆಲ್ಲು. 3 ಸೆಲ್ ಇದೆ ಇಲ್ಲಿ, 3 ಸೆಲ್ನು ತೋರಿಸ್ತೀನಿ ನಾನು. ಸೊ ಅವ್ರದ್ದು ಕೂಡ ಅಲ್ಲೊಂದು ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ಸೊ ಇದು ಲಾಕು, ಇದು ಬೇರೆ ಬೇರೆಯವರೆಲ್ಲ ಇದ್ದಿದ್ದ ಸೆಲ್ಲು, ಅಲ್ಲೂ ಕೂಡ ಅವ್ರದ್ದೇ ಫೋಟೋಸ್ ಹಾಕಿದ್ದಾರೆ. ಒಟ್ಟು 3 ಸೆಲ್ಲಲ್ಲಿ ಅವ್ರದ್ದೇ ಒಂದು ಫೋಟೋಸ್ ಇದೆ. ಇದನ್ನು 3-4ರಲ್ಲಿ ಇವರೇ ಇದ್ರಾ? ಅಂದರೆ ಏನೇನೋ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಲ್ವಾ? ಸ್ಟೋರ್ ಎಷ್ಟು ದೊಡ್ಡ ಬಾಗ್ಲಿದೆ. ಸೆಮಿನಾರ್ ಹಾಲ್. ಸೆಲ್ ನಂಬರ್ 3. ಇದು ನಾರ್ಮಲ್ ಸೆಲ್, ಮೇಲ್ಗಡೆ ಕೆಳಗಡೆ. ಇದು ಸೆಲ್ ನಂಬರ್ 4, ಪೊಲೀಸ್ ಮ್ಯೂಸಿಯಂ. ಜೈಲ್ನ ಇಲ್ಲಂದ್ರೆ ಹಿಸ್ಟ್ರಿ ಊರೊಳಗೆ ಹೋಗೋಕ್ಕೂ ಭಯ ಆಗುತ್ತೆ, ಊರೆಲ್ಲ ಇದ್ದಿದ್ದಿಲ್ಲ ಅಂತ. ಬಿಡ್ತಾರ ಅವ್ರು. ಎಷ್ಟು ಜನ ಕೊಂದಿರಾನ ಇವರು.
ಗನ್ ಹಿಡ್ಕೊಂಡು ಕುಂತಿದೆ. ರಿಯಲ್ ಬಾಂಬ್ ನೋಡ್ರಿ, ಬಾಂಬ್. ವುಡನ್ ಕಾಸ್ಟ್ ಬಾಂಬ್. ಐಟಮ್ಸ್ ಅದ್ರಲ್ಲಿ ಏನಿಲ್ಲ, ಬರೀ ಹತ್ತಿ ಬಟ್ಟೆ ಮಳೆ ಐತಿ ಅಲ್ವಾ? ಕುಡಿತಾರೆ. ಇದಂದ್ರೆ ಸತ್ತೋರ್ ದೇಹದೊಳಗೆ ಸಿಕ್ಕಿರೋದ. বডি থেকে দেখেছিল, যত গুলি লেগেছিল ওদেরকে, সেই গুলিগুলো বডি থেকে পার করে এই যে বুলেট, এইগুলো একটা বুলেট তো सबसे बड़ी ಕಾರ್ ಡ್ಯಾಮೇಜ್ ಆಗಿರೋದು ಇದು ಅಟ್ಯಾಕ್ ಆದಾಗಲ್ವಾ?
ಎಲ್ಲ ಬರೀ ಗನ್ಗಳೇ ಎಲ್ಲ ಎಲ್ಲ ಬಾಡಿ ಒಳಗೆ ಸಿಕ್ಕಿರೋ ಅಂತ ಪಾರ್ಟ್ಸ್ ಇನ್ನು ಎಷ್ಟವೆ ಒಂದು ಟ್ರಿಗರ್. ಫೋಟೋ ತಗೊಳ್ಳದ यूनाइटेड से बोल रहे हैं आप? नाम कर दल बार He scanned that code and his that yeah. They're getting a penalty. ಮಾಡೋದು ನೋಡಿ. ರಂಗೋಲಿ ಗಾರ್ಡನಲ್ಲೂ ಇದೇ ಥರ ಐತೆ ಸೌಂಡ್ಸ್ ಎಲ್ಲ. ಅಂದರೆ ಅಳ್ತಾ ಇರೋದು ಸಾಂತ್ವನ. ಇದು ರಿಯಲ್ ಸೌಂಡ್ ಇದನ್ನ ಕೊಟ್ಟೆ. ಯೋಚನೆ ಮಾಡ್ಕೊಂಡು ನಿಂತಿರೋದು. ಹೆಂಡ್ರ ಮಕ್ಳು ಹೆಂಗೆ ಅಂತ ಹಾಗೂ ಟವಲ್ಲು ಕೂಡ ಹೆಂಗೆ ಸೆಟ್ ಮಾಡೋರೆ.
ನಂಗೆ ಇಟ್ಟ ಸೇರಿತ್ತು ಸಮಸ್ಯೆ. ಚಾಟಿಲಿ ಹೊಡಿತಾ ಇರೋದಲ್ವಾ? ಮಳೆ. ಆ ಕೈ ನೋಡಿ ಸೇಮ್ ರಿಯಲ್ ಕೈ ಥರನೇ ಮಾಡೋರು. ಇವ್ರು ತಾನೇ ಬ್ರಿಟಿಷ್ ಅವರು ಅಂದ್ರೆ. ಪಾಪ ಅವ್ರಿಗೆ ನೋವಾದರೂ ಆಗಲ್ವ ಹಿಂಗೆ ಹೊಡಿತಾರಲ್ಲ, ಏನು ಸೆಟ್ ಮಾಡೋರೆ ಅಂದರೆ ಈ ಥರ ಅನುಭವಿಸಿರ್ತಾರಲ್ವ. ಇಲ್ಲ ನೋಡಿ, $150. ಅವಾಗೆಲ್ಲ ಚಿನ್ನದವಲ್ಲವ, ಚಿನ್ನದ ಇವಾಗ ನಾವು ಬಂದಿರೋದು ಸೆಕೆಂಡ್ ಟೈಮಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಇದ್ದಿದ್ದಂಥ ಅಂದರೆ ಸೆಲ್ ಇದು. ಸೊ ಅವ್ರದ್ದು ಪೂರ್ತಿ ಹಿಸ್ಟ್ರಿ ಹಾಕಿದ್ದಾರೆ. ಅವರು ಏನೆಲ್ಲ ಮಾಡಿದ್ದಾರೆ, ಎಜುಕೇಷನ್ನು, ಅವ್ರ ಮನೆ ಫೋಟೋ ಪ್ರತಿಯೊಂದು ಇದರಲ್ಲಿದೆ. ನನಗಂತೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೈಯೆಲ್ಲ ನೋವು ಬಂದು ಹೋಗ್ಬಿಡ್ತು. ಅಷ್ಟು ಅಲ್ಲಿ ಅವ್ರ ಬಗ್ಗೆ ಎಷ್ಟು ಓದಿದ್ರೂ ಕಡಿಮೆನೇ ಅದು. ಶುಗರ್ ಸುಮಾರು ಒಂದು 1/4 ಗಂಟೆ 20 ನಿಮಿಷ ಅಲ್ಲೇ ನಿಂತ್ಕೊಂಡು ಅದನ್ನೆಲ್ಲ ಓದ್ಕೊಂಡು ನಿಂತ್ಕೊಂಡ್ರು. ನಮಗೆ ಇನ್ನೂ ನೋಡೋ ಅಂಥ ಸ್ವಲ್ಪ ಪ್ಲೇಸಸ್ ಇತ್ತು, ಬಟ್ ನಾವು ಹೋಗೋಷ್ಟರೊಳಗೆ ಸ್ವಲ್ಪ ಲೇಟ್ ಆಗಿತ್ತು. ನಾವು ಇದೊಂದು ಸೆಲ್ಲೆಲ್ಲ ಇದನ್ನೆಲ್ಲ ಓದ್ಕೊಂಡು ಕೂತ್ಕೊಂಡ್ವಲ್ಲ, ಹಾಗಾಗಿ ಮೇಲ್ಗಡೆ ಎಲ್ಲ ಲೈಟ್ ಆಫ್ ಮಾಡಿ ಬಾಗಿಲು ಹಾಕ್ಬಿಟ್ರು. ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಇನ್ನೂ ಏನೇನೋ ಇತ್ತು. ಬಟ್ಟು ಇದು ಸುಭಾಷ್ ಚಂದ್ರ ಬೋಸ್ ಅವರು ಇದ್ದಿದ್ದಂಥ ಸೆಲ್ಲಿದು. ಸೊ ಇದು ಪೂರ್ತಿ ಅವ್ರದ್ದು ಹಿಸ್ಟ್ರಿ, ಯಾವಾಗ ಬಂದಿದ್ರು, ಏನಾಯಿತು, ಅವ್ರ ಮನೆ ಯಾವ ಥರ ಇದೆ, ಅವ್ರ ಫ್ಯಾಮಿಲಿ ಫೋಟೋ ಪ್ರತಿಯೊಂದೂ ಇಲ್ಲಿ. ಮತ್ತು ಕೆಲವೊಂದೊಂದು ಲೆಟ್ರುಗಳು ಅದನ್ನು ಕೂಡ ದೊಡ್ಡ ದೊಡ್ಡ ಫೋಟೋಸ್ ಮಾಡಿ ಅಲ್ಲೆಲ್ಲ ಹಾಕಿದ್ದಾರೆ. ಸೊ ಸುಮಾರು ಒಂದು ಏನು ಹೇಳ್ತಾರೆ, ಕೆಟ್ಟ ಅನುಭವನೂ ಒಳ್ಳೆಯ ಅನುಭವ ಎರಡೂ ಕೂಡ ಆಯಿತು. ಅದನ್ನು ನೋಡಿದಾಗ ಅನ್ನಿಸ್ತು, ಬ್ರಿಟಿಷರ ಕಾಲದಲ್ಲಿ ಎಷ್ಟೆಲ್ಲ ಶಿಕ್ಷೆಗೆ ಒಳಗಾಗಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ, ಆದ್ರೂ ನಮ್ಮ ದೇಶ ಯಾವ ಥರ ಇವಾಗ ಹೋಗ್ತಾ ಇದೆ ಅಂತ. ಸೊ ಈಗಲೂ ಕೂಡ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡೋಕ್ಕಾಗಲ್ಲ, ಸ್ವತಂತ್ರವಾಗಿ ಹೋರಾಟನೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ನಮ್ಮ ದೇಶ ಹೋಗ್ತಾ ಇದೆ. ಸೊ ಫೈನಲಿ ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ಯಾರಿಗೆಲ್ಲ ಶಿಕ್ಷೆ ಆಗಿತ್ತು, ಮರಣದಂಡನೆ ಆಗಿತ್ತು, ಅವ್ರದ್ದೆಲ್ಲ ಕೆಲವೊಂದೊಂದು ಸ್ಟ್ಯಾಚು ಮಾಡಿ ಹಾಕಿದ್ದಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನನಗಂತೂ ಓಡಾಡಿ ಸಾಕಾಗೋಯ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನನಗೆ ಜಾಸ್ತಿ ಓಡಾಡೋದ್ರೂ ಆಗಲ್ಲ, ಓಡಾಡೋದಲ್ಲೇ ಮನೇಲಿದ್ರೂ ಆಗಲ್ಲ. ನಾನಂತೂ ಪೂರ್ತಿ ಪೇಷಂಟ್ ಆಗೋಗ್ಬಿಟ್ಟಿದ್ದೀನಿ ಇವಾಗ. ಸೊ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಫೋಟೋಶೂಟ್ ಮಾಡಿಸ್ತಾಯಿದ್ರು, ನೋಡ್ತಾ ಇರ್ಬೋದು. ಇವಾಗ ನಮ್ಮ ಮುಂದೆ ಹೋಗ್ತಾಯಿದ್ರಲ್ಲ, ಅವರೂ ಕೂಡ ಸೆಲ್ ಮುಂದೆ ಎಲ್ಲ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊತಾಯಿದ್ರು. ಇವಾಗ ನೀವು ನೋಡ್ತಾ ಇರೋ ಅಂಥದ್ದು ಅವಾಗಿನ ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದಂಥ ಜೈಲಿನ ರಿಯಲ್ ಫೋಟೋಸು. ಅದ್ರ ಪಕ್ಕದಲ್ಲಿರೋ ಅಂಥದ್ದು ಮರಣದಂಡನೆ ಕೊಡ್ತಿದ್ದಂಥ ಒಂದು ರಿಯಲ್ ಪ್ಲೇಸ್ ಅದು. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆವಾಗೆಲ್ಲ ಈ ಥರ ಇತ್ತು, ನೋಡ್ತಾ ಇರ್ಬೋದು. ಎಲ್ಲ ಇಟ್ಟಿಗೆ ಥರದ್ದು, ಸಿಮೆಂಟ್ ಪ್ಲಾಸ್ಟರ್ ಇನ್ನೂ ಏನು ಮಾಡಿಲ್ಲ, ಬರೀ ಇಟ್ಟಿಗೆಯಲ್ಲೇ ಇರೋ ಅಂಥದ್ದು. ಸೊ ತುಂಬ ಚೆನ್ನಾಗಿತ್ತು, ಒಂದು ಹೊಸ ಅನುಭವನೂ ಕೂಡ ಆಯಿತು. ತಪ್ಪು ಮಾಡಿದವ್ರಿಗೆ ಯಾವ್ಯಾವ ಥರ ಎಲ್ಲ ಶಿಕ್ಷೆ ಇರುತ್ತೆ ಅನ್ನೋದನ್ನು ಕೂಡ ಅರ್ಥ ಆಗೋಕ್ಕೆ ಅದೊಂದು ಪ್ಲೇಸು ಅನ್ಕೋತೀನಿ. ತುಂಬ ಚೆನ್ನಾಗಿತ್ತು. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಭಯ ಆಯಿತು. ಆಮೇಲೆ ಪ್ರಪಂಚದಲ್ಲಿ ತಪ್ಪು ಮಾಡೋರೆಲ್ಲ ಇಷ್ಟು ಶಿಕ್ಷೆ ಅನುಭವಿಸಿದ್ದಾರೆ, ಹಾಗೆ ಏನೋ ತಪ್ಪು ಮಾಡ್ದಲೇ ಇರೋನು ಕೂಡ ಶಿಕ್ಷೆ ಅನುಭವಿಸಿದ್ದಾರೆ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಎಲ್ಲ ನೋಡಿ ಮುಗಿಸಾದ್ಮೇಲೆ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಏನಾದ್ರೂ ತಿನ್ನೋಣ ಅಥವಾ ಕಾಫಿ ಕುಡಿಯೋಣ ಅಂತ ಹೋದ್ವಿ.
ನಾವು ಅಂದ್ಕೊಂಡ್ವಿ ಇವತ್ತು ಝೂಗೆ ಹೋಗೋಣ ಅಂತ ಶಿವವ್ರು ಹೇಳಿದರು. ಆಮೇಲೆ ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಜೈಲು ನೋಡ್ತೀಯಾ ಯಾವ ಥರ ಇದೆ ಅಂತ. ನನಗೂ ಒಂದು ಸ್ವಲ್ಪ ಅದು ಕುತೂಹಲ ಯಾವ ಥರ ಇರುತ್ತೆ ನೋಡಬೇಕು. ಅಂಥದ್ರಲ್ಲಿ ನಮಗೆ ಸ್ವತಂತ್ರ ಕೊಡ್ಸೋಕ್ಕೆ ಅಂತ ಹೋರಾಟ ಮಾಡಿರೋ ಮಹಾತ್ಮರದ್ದು ಒಂದು ಇದ್ದಂಥ ಸೆಲ್ಗಳು ಅವೆಲ್ಲ ಹೆಂಗಿರುತ್ತೆ ಅವಾಗಿನ ಇದ್ರಲ್ಲಿ ನೋಡಬೇಕು ಅನ್ನೋ ಕುತೂಹಲಕ್ಕೆ ಹೋಗಿ ನೋಡ್ಕೊಂಡು ಬಂದೆ. ಒಂದೊಂದು ಜಾಗಕ್ಕೆ ನಾವು ಎಷ್ಟೇ ನಮ್ಮ ಹತ್ರ ದುಡ್ಡಿರ್ಬೋದು ಏನೇ ಇರ್ಬೋದು, ಕೆಲವೊಂದು ಜಾಗಗಳಿಗೆ ನಾವು ಹೋಗೋಕ್ಕಾಗಲ್ಲ. ಮತ್ತು ಇಲ್ಲಿಂದ ನಮಗೆ ಬೇರೆ ಕಡೆ ಪೋಸ್ಟಿಂಗ್ ಆದರೆ ಈ ಥರದ್ದೆಲ್ಲ ಬಂದು ನೋಡಲಿಕ್ಕೂ ಆಗಲ್ಲ. ಆವಾಗ ಬೇರೆ ಬೇರೆ ಟೆನ್ಷನ್ಗಳು ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ನಾವು ಇದಕ್ಕೆ ಅಂತಲೇ ಬರೋಕ್ಕಾಗಲ್ಲ. ಹಾಗಾಗಿ ನಾವು ಇಲ್ಲೇ ಇದ್ದಾಗ ಸ್ವಲ್ಪ ಸಮಯ ಕೊಟ್ಟು ಈ ಥರದ್ದೆಲ್ಲ ಜಾಗ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಖುಷಿ. ಹಾಗೂ ನಾವು ಇಂಥ ಜಾಗಕ್ಕೆ ಹೋಗಿದ್ವಿ, ಅಲ್ಲೂ ಕೂಡ ಒಂದೊಂದು ಒಳ್ಳೊಳ್ಳೆ ಒಂದು ಮೆಸೇಜಸ್ ಸಿಗುತ್ತೆ, ಒಂದು ಅನುಭವ ಆಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.